ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಪುಷ್ಪಲತಾ, ಸ್ತ್ರೀ, 24 ಸೆಪ್ಟೆಂಬರ್ 1976, 1 ಗಂಟೆ 54 ನಿಮಿಷ ರಾತ್ರಿ. ಇದು ಮಧ್ಯಾಹ್ನ ಮೈಸೂರಲ್ಲಿ ಜನನ. ಹಸ್ತ ನಕ್ಷತ್ರ, ದ್ವಿತೀಯ ಪಾದ, ಕನ್ಯಾ ರಾಶಿ, ಧನು ಲಗ್ನದಲ್ಲಿ ಜನನ. ಕನ್ಯಾ ರಾಶಿ, ಧನು ಲಗ್ನ ರಾಶಿಯಿಂದ ದಯವಿಟ್ಟು ಜಾತಕವನ್ನು ನೋಡ್ಕೋಬೇಡಿ, ಅದು ಸಂಪೂರ್ಣ ವಿರೋಧ. ಹೌದು, ತಪ್ಪಾಗುತ್ತೆ. ಬ್ರಹ್ಮಯೋಗದಲ್ಲಿ ಹುಟ್ಟಿದ್ದೀರಾ ನೀವು. ಹೌದು, ಬಹಳ ಲಕ್ಕಿ ನೀವು. ಹೌದು, ನಿಮ್ಮ ತಂದೆ ತಾಯಿಗೂ ಲಕ್ಕಿ ನೀವು, ನಿಮ್ಮ ಗಂಡನಿಗೂ ಲಕ್ಕಿ ನೀವು. ಹೌದು, ಬನ್ನಿ. ಹಾಗಾದರೆ ಜಾತಕದಲ್ಲಿ ಏನಿದೆ ನೋಡೋಣ. ಇದು ನಿಮ್ಮ ಜಾತಕ, ಸರಿನಾ? 1, ನೀವು ನಿಮ್ಮ ವ್ಯಕ್ತಿತ್ವ. 2, ನಿಮ್ಮ ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟ. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿಲ್ಲ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ ಇದೆ. ನೋಡಿ, ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ನಾವು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ 100% ಫಲ ಕೊಡ್ತದೆ. ಆದರೆ ರಾಹು, ಕೇತು ಮತ್ತು ಉಚ್ಚ ಮತ್ತು ನೀಚ ಗ್ರಹಗಳು, ಅದಕ್ಕೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ. ನೋಡಿ, 1, 4, 7, 10 ನಾನು ಕೇಂದ್ರ ಅಂತ ಕರೆದ್ರೆ 2 ಧನೇಶ, 11 ಲಾಭೇಶ. ಅದೇ ರೀತಿ 1, 5, 9 ನಾವು ತ್ರಿಕೋಣ ಅಂತ ಕರಿತೀವಿ. ಅದೇ ರೀತಿ 6, 8, 12 ಬಹಳ ಕೆಟ್ಟ ಸ್ಥಾನ. ಅದು 3 ಇಲ್ಲಿ 50-50 ಆಗುತ್ತೆ, ಒಳ್ಳೆಯದು ಅಥವಾ ಕೆಟ್ಟದ್ದು 2 ಆಗುತ್ತೆ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಧನು ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು? 1ನೇದೇ ಗುರು ಯೋಗಕಾರಕ, 2ನೇದು ಬಂದು ಕುಜ ಯೋಗಕಾರಕ, 3ನೇದು ಬಂದು ಬುಧ ಯೋಗಕಾರಕ, 4ನೇದು ಬಂದು ಸೂರ್ಯ ಯೋಗಕಾರಕ. ತಾತ್ಕಾಲಿಕ ಮಿತ್ರ ಶನಿ. ಮಕರ ಲಗ್ನಕ್ಕೆ ತಾತ್ಕಾಲಿಕ ಮಿತ್ರ ಶನಿ. ಸೊ ರಾಹು ಮತ್ತು ಕೇತು ಏನಿದಾರಲ್ಲ, ಇವರು ಈ ರಾಹು ಮತ್ತು ಕೇತು ಏನಿದಾರಲ್ಲ ದೊಡ್ಡ ವಿರೋಧಿಗಳಾದರೆ ಶುಕ್ರ ಅತಿ ದೊಡ್ಡ ವಿರೋಧಿ, 6ನೇ ಮನಿ ಸ್ವಾಮಿ. ಏನು, ಆಮೇಲೆ ಚಂದ್ರ ಅತಿ ದೊಡ್ಡ ವಿರೋಧಿ, 8ನೇ ಮನಿ ಸ್ವಾಮಿ. ಚಂದ್ರ ಒಳ್ಳೆಯವನಲ್ಲ ಧನು ಲಗ್ನಕ್ಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪುಷ್ಪ ಅವರೇ. ಹೌದು, ಚಂದ್ರ ಒಳ್ಳೆಯವನಲ್ಲ. ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ, ಬನ್ನಿ ನೋಡೋಣ. ನೋಡಿ, ಅಸ್ತಂಗತ ಚಂದ್ರ, ಅಸ್ತಂಗತ ಬುಧ, ವಕ್ರಗತಿ ಗುರು. ಉಚ್ಚ ಆಗಲಿ ನೀಚ ಆಗಲಿ ಯಾರೂ ಇಲ್ಲ ರೀ ನಿಮ್ಮ ಜಾತಕದಲ್ಲಿ, ಇದು ಮಾತ್ರ ಸತ್ಯ. ಹೌದು, ಅಸ್ತಂಗತ ಮತ್ತು ವಕ್ರಗತಿ ಇದೆ ನೋಡಿ. ಬನ್ನಿ, ಹಾಗಾದರೆ 1ನೇ ಭಾವದ ಸ್ವಾಮಿ ನೋಡಿ, 1, 2, 3, 4, 5ನೇ ಮನೆಯಲ್ಲಿ ಕೇತು. ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಐ ಆಮ್ ಟೆಲಿಂಗ್ ಯು. ಹೌದು, ನಿಮ್ಗೆ ಹೊಟ್ಟೆಯಲ್ಲಿ ತೊಂದರೆ ಇದೆ. ನಿಮ್ಮ ತಿಂಗಳ ನೀವೇನು ಮೆನ್ಷನ್ ಆಗ್ತಿರಲ್ಲ ಅದರಲ್ಲೂ ಪ್ರಾಬ್ಲಮ್ ಇದೆ. ಹೊಟ್ಟೆಯಲ್ಲಿ ಲಿವರ್ ಆಗಲಿ ಅಥವಾ 5ನೇ ಮನಿ ಸ್ವಾಮಿ ಕುಜ ಇದರಲ್ಲಿದ್ದಾನೆ ಬಿಡಿ, ಆಮದ್ ಬೇರೆ ಅವನು ನೋಡ್ತಾ ಇದ್ದಾನೆ. ಬಟ್ 5ನೇ ಭಾವದಲ್ಲಿ ಕೇತು ಸರ್ಪದೋಷವನ್ನು ಜನರೇಟ್ ಮಾಡಿದ್ದಾನೆ. ಹೌದು, ನೋಡಿ, ಒಂದು ಪ್ರೀತಿಯಲ್ಲಿ ಮೋಸ ಹೋಗ್ಬೋದು ನೀವು, ಇಲ್ಲ ಮಕ್ಕಳಿಂದ ತೊಂದರೆ ಅನುಭವಿಸ್ಬೋದು, ಇಲ್ಲ ವಿಪರೀತ ಸಾಲ ಮಾಡ್ಕೋಬಹುದು, ಇಲ್ಲ ಆರೋಗ್ಯ ಸಮಸ್ಯೆ ಕಾಣಬಹುದು, ಇಲ್ಲ ಮಾನಸಿಕ ಹಿಂಸೆ ಆಗ್ಬೋದು. 5ನೇ ಭಾವ ಸರ್ಪದೋಷ ಒಳ್ಳೇದಲ್ಲ. ಭಾವ ತ್ರಿಕೋಣ ರೀ,
ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ತ್ರಿಕೋಣ ಗಟ್ಟಿಯಾಗಿರಬೇಕು. 1, 5, 9. ಹೌದು, 1, 5, 9 ಗಟ್ಟಿಯಾಗಿರಬೇಕು. ಅಂದಾಗಲೇ ನೀವು ಅನ್ಕೊಂಡಿರ್ಬೇಕು ನನಗೆ ಈಗೆಲ್ಲ ಇದೆ ಹಂಗೆ ಹಂಗೆ. ಈಗ ನೆಕ್ಸ್ಟ್ ಶನಿ ದಶೆ ಶುರು ಆಗುತ್ತೆ ನಿಮಗೆ. ದಟ್ ವಿಲ್ ಜನರೇಟ್ ಲೈಕ್ ಎನಿಥಿಂಗ್. ಶನಿ ನೋಡ್ತಾ ಇದ್ದಾನೆ ಅವನನ್ನು. ಶನಿ ಕೇತುನ ದೃಷ್ಟಿ ಇದೆ. ಹಾಗಾಗಿ ನಿಮಗೆ ಆರೋಗ್ಯದ ಸಮಸ್ಯೆ 100ಕ್ಕೆ 100 ಶುರು ಆಗುತ್ತೆ. ಇದು ಕಟ್ಟಿಟ್ಟ ಬುತ್ತಿ. ಹೌದು. ಸೊ ಇದರಿಂದ ನೀವು ತಪ್ಪಿಸ್ಕೋಬೇಕು ಅಂದರೆ ನಾನು ಹೇಳೋದನ್ನ ನೀವು ನಾಗ ಪ್ರತಿಷ್ಠಾಪನೆ ಮನೆಯಲ್ಲಿ ಮಾಡಿಕೊಳ್ಳಲೇಬೇಕು ಪುಷ್ಪ ಅವರೇ. ಹೌದು. ಪ್ರತಿನಿತ್ಯ ಸರ್ಪವನ್ನು ಆ ಆಶ್ಲೇಷ ಮತ್ತು ವಾಸುಕಿಯನ್ನು ನೀವು ದಿನನಿತ್ಯ ಅರಿಶಿಣದಿಂದ ಲೇಪನ ಮಾಡಿ ದೀಪ ಹಚ್ಚೋದ್ರಿಂದ ರಾಹುಕೇತು ಕಣ್ಣು ಮುಚ್ಚಿ ಶಾಂತಿ ಆಗ್ತಾರೆ. ನೀವೆಲ್ಲೋ ದೇವಸ್ಥಾನಕ್ಕೆ ಹೋಗಿ ಬಂದೆ, ನಾ ಎಲ್ಲೋ ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿದೆ, ಅವರು ಎಲ್ಲೋ ತೊಗೊಂಡು ಬಿಸಾಕಿದೆ, ಐ ಆಮ್ ವೆರಿ ಸಾರಿ, ಆಗಲ್ಲ. ಅದು 11 ಡಿಗ್ರಿ ಇದ್ದಾನೆ, ಬಹಳ ಕೆಟ್ಟವನಲ್ಲಿ ಅವನು. ಹೌದು, ಅಷ್ಟು ಎಫೆಕ್ಟ್ ನಿಮ್ಗೆ ತೋರಿಸಿಲ್ಲ. ಯಾಕಂದ್ರೆ ಇಷ್ಟು ದಿನ ನೀವು ಒಳ್ಳೆ ಯೋಗದಲ್ಲಿದ್ರಿ. ಹೌದಾ? ಈಗ ಮಾತ್ರ 100% ಪ್ರಾಬ್ಲಮ್ ಅಡ್ಡೇ ಮಾಡ್ತಾನೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, ಲಗ್ನೇಶ ಬಂದು 6ನೇ ಮನೆಯಲ್ಲಿ ಕೂತಿದ್ದಾನೆ. ದಿಸ್ ಇಸ್ ರಾಂಗ್ ಯಾರ್. ಹೌದು ನೋಡಿ, ನಾನು ಹೇಳ್ತೀನಿ ನಿಮಗೆ, ಈ ಶನಿ ದಶೆ ಟೈಮಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ನೀವು ನೆನ್ಪಿಟ್ಕೊಂಬಿಡಿ. ನೀವು ಇದು ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಲಗ್ನೇಶನೇ 6ನೇ ಮನೆಯಲ್ಲಿ ಬಂದಿದ್ದಾನೆ. ಹೌದಾ? ಕಷ್ಟಗಳು ಸಿಕ್ಕಾಬಿಟ್ಟಿ ಆಗುತ್ತೆ, ವಿಪರೀತ ಸಾಲಗಳು ಆಗುತ್ತೆ, ವಿಪರೀತ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ ಮನೆ, ವಿರೋಧಿಗಳು ಹುಟ್ಟುಕೋತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು, ವಿವಾದಗಳಿಗೆ ಗುರಿ ಆಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲುಬು ಕೀಳುಗು ಮತ್ತು ನರ ಹಾಗೂ ಸ್ನಾಯುಗಳ ತೊಂದರೆಗೀಡಾಗುವುದಲ್ಲದೆ ತಂದೆ ಹಿನ್ನಡೆ. ಆಲ್ರೆಡಿ ನಿಮಗೆ 50 ಆಗಿದೆ, ತಂದೆ ಇದ್ದಾರೆ ಗೊತ್ತಿಲ್ಲ ನನಗೆ, ಐ ಆಮ್ ಸಾರಿ. ನೋಡಿ, ಇಲ್ಲಿ ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ಪಾರ್ಟ್ ಏನಿದೆಯಲ್ಲ, ದಿಸ್ ಪಾರ್ಟ್ ಟೋಟಲಿ ರಾಂಗ್ ಪಾರ್ಟ್ ಇದು. ಹೌದು, ಇವನು ಕೇತು ಸರ್ಪದೋಷ. ಈ 1 ಮತ್ತು 4ನೇ ಮನೆ ಸ್ವಾಮಿ. ಇವನು 1 ಮತ್ತು 4ನೇ ಮನೆ ಸ್ವಾಮಿ. ಇವನು 2ನೇ ಭಾವದ ಸ್ವಾಮಿ. ಅಷ್ಟಮದಲ್ಲಿ ಹೋಗಿದ್ದಾರೆ. 1ನೇ ಭಾವದ ಫಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದೋದು ಕಷ್ಟ ಆಗುತ್ತೆ ನಿಮಗೆ. ಹೌದು, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋದು ಕಷ್ಟ ಆಗುತ್ತೆ. ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡೋದಿಲ್ಲ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿ ತೋರಿಸೋದಿಲ್ಲ, ಮೆಂಟಲಿ ಫಿಸಿಕಲಿ ಬಹಳ ಡೌನ್ ಆಗ್ತೀರಿ, ಆಶೆ ಆಕಾಂಕ್ಷೆಗಳು ಯಾವುವು ಈಡೇರೋದಿಲ್ಲ, ಒಳ್ಳೆ ಇಮೇಜ್ ಇದ್ದದ್ದನ್ನು ಕೆಡಿಸ್ಕೋತೀರಿ, ಬುದ್ಧಿವಂತಿಕೆ ನಡೆಯೋದಿಲ್ಲ, ಗ್ರಾಸ್ಪಿಂಗ್ ಪವರ್ ಬಹಳ ಕಡಿಮೆ ಆಗುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಕಳ್ಕೋತೀರಿ. ಇದು 1ನೇ ಭಾವದ ಫಲ. ನೋಡಿ, ವ್ಯವಹಾರಗಳು ಕೆಡ್ತವೆ, ಒಳ್ಳೆ ಬಿಹೇವಿಯರ್ ಇದ್ದದ್ದು ಸ್ವಲ್ಪ ಚೇಂಜ್ ಆಗುತ್ತೆ, ರಫ್ನೆಸ್ ಬರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಬರೋದಿಲ್ಲ, ಒಳ್ಳೆ ನಡವಳಿಕೆ ಇರೋದಿಲ್ಲ, ಒಳ್ಳೆ ದುಡ್ಡಿನ ಒಳಹರಿವು ಹೊರಹರಿವು ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗುತ್ತೆ, ಸಂಬಂಧಿಗಳು ನೀವು ಮುನಿಸ್ಕೊಳ್ತಾರೆ, ಹೊಂದಾಣಿಕೆ ಎಂಬುದು ಬಹಳ ಕಷ್ಟ ಆಗುತ್ತೆ, ಹಣ ಸೇವ್ ಮಾಡಿದ್ದು ಖರ್ಚಾಗ್ಬೋದು, ಊಟದ ವಿಚಾರದಲ್ಲಿ ಸ್ವಚ್ಛಂದ ಕಾಯ್ಕೊಳ್ಳೋದಿಲ್ಲ, ಪರಿವಾರದ ಸ್ಥಿತಿ ಸ್ವಲ್ಪ ಡೌನ್ ಆಗ್ಬೋದು, ಇನಿಷಿಯಲಿ ಒಳ್ಳೆ ಸ್ಟಡಿ ಮಾಡುವುದಿಲ್ಲ, ಮಾತಿನಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ, ಮಾತಿನ ಧಾಟಿಯಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ, ಸಂಸ್ಕಾರ ಕಷ್ಟ ಆಗುತ್ತೆ ಸಾರ್. ಇದು 2ನೇ ಭಾವದ ಫಲ. ಪುಷ್ಪಲತಾ ಅವರೇ, ಮನೆಯಲ್ಲಿ ಜವಾಬ್ದಾರಿಯಿಂದ ಮುಕ್ತಗೊಳ್ತೀರಿ, ಯಾವುದೂ ವ್ಯವಹಾರ ನಡೆಯುವುದಿಲ್ಲ, ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ, ಸುಖಮಯ ಜೀವನ ಸಾಗಿಸೋದು ಕಷ್ಟ ಆಗುತ್ತೆ, ಪ್ರಾಪರ್ಟಿ ವಿಚಾರದಲ್ಲಿ ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ, ಹೈಯರ್ ಎಜುಕೇಶನ್ ತೊಂದರೆಗೀಡಾಗುತ್ತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್. ನಾ ಈಗ ಹೇಳ್ತಾ ಇದ್ದೆ ನೋಡಿ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ 100% ಬರುತ್ತೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಹೌದು, ಯಾರ ಜೊತೆಗೂ ಕಂಫರ್ಟಬಲ್ ಜೀವನ ಆಗುವುದಿಲ್ಲ, ಮನೆ ಸ್ಥಿತಿ ಕೆಡಬಹುದು, ಸ್ಟೈಲ್ ಆಫ್ ಲಿವಿಂಗ್ ಕಡಿಮೆ ಆಗ್ಬೋದು, ಮನೆಗೆ ಬಂದವರನ್ನ ನೋಡ್ಕೊಳಕ್ ಆಗೋದಿಲ್ಲ, ಸಮಾಜದಲ್ಲಿ ಹೆಸರು ಕೆಡಿಸ್ಕೋಬಹುದು, ಮೂವಬಲ್ ಅಂಡ್ ಇಮ್ಮೂವಬಲ್ ಪ್ರಾಪರ್ಟಿ, ಆಭರಣ ಇರ್ಬೋದು, ವೆಹಿಕಲ್ ಇರ್ಬೋದು, ಅಥವಾ ಮನೆ ಇರ್ಬೋದು, ಇಲ್ಲ ಶಾಪ್ ಇರ್ಬೋದು, ಇಲ್ಲ ತೋಟ ಇರ್ಬೋದು, ಇವೆಲ್ಲ ಬ್ಯಾಂಕಿಗೆ ಪ್ಲೆಜ್ ಆಗೋ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡೋಂಗಿಲ್ಲ ಶನಿ ದಶೆಯಲ್ಲಿ. ಇದು ಮಾತ್ರ ಕಟ್ಟಿಟ್ಟ ಗೊತ್ತು. ಹೌದು, ನಾನು ಹೇಳೋದನ್ನ ನೀವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದರೆ 100% ಕಂಟ್ರೋಲ್ ಬರುತ್ತೆ. ಹೌದು, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾನು ಹೇಳಿದ್ದನ್ನೇ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ಅದು ಕಂಟ್ರೋಲಿಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ.
ಬನ್ನಿ, ಚಂದ್ರ ಅಸ್ತಂಗತ ಆಗಿದ್ದಾನೆ, ಬಿಟ್ಟು ಹಾಕಿ ಅವನನ್ನು. ಹೌದಾ? ಇಲ್ಲಿ ಸೂರ್ಯ ಹಾಗೂ ಕುಜ ಹಾಗೂ ಬುಧ. ತಾವು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. 7 ಕ್ಯಾರೆಟ್ ನೀವು ಪಚ್ಚೆ ಹಾಕಿದರೆ ದೊಡ್ಡ ಯೋಗ ಆಗುತ್ತೆ, ಬಹಳ ದೊಡ್ಡ ರಾಜಯೋಗ. ಒಂದಲ್ಲ ಎರಡಲ್ಲ, ದೊಡ್ಡ ರಾಜಯೋಗ. ನೋಡಿ, ಇಲ್ಲಿ ನಾನು ನೋಡಿ ಫಸ್ಟ್ ಆಗೋದೇ 1ನೇ ಮನೆ. ಇದು ನೋಡಿ, ಫಸ್ಟ್ ಆಗೋದೇ ಭದ್ರ ಮಹಾಪುರುಷ ರಾಜಯೋಗ. ದೊಡ್ಡ ಯೋಗ ಇದು. ಈ ಯೋಗ ಇವತ್ತಿನವರೆಗೂ ನೀವು ಇನ್ನೂ ಬೆಳೆದಿಲ್ಲ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂತ ಅರ್ಥ. ಭದ್ರ ಮಹಾಪುರುಷ ರಾಜಯೋಗ. 2ನೇದು ಬಂದು ಬುಧ ಆದಿತ್ಯ ರಾಜಯೋಗ. ಬುಧ ಆದಿತ್ಯ ರಾಜಯೋಗ. 3ನೇದು ಬಂದು ಆಕಸ್ಮಿಕ ಯೋಗ. ಆಕಸ್ಮಿಕ ರಾಜಯೋಗ. ಮತ್ತು ನಿಮ್ಗೆ ಯಾರಾದರೂ ಶಶಿಮಂಗಳ ಯೋಗ ಆಗಿದೆ ಅಂದರೆ ನಕ್ಕಬಿಡಿ. ಯಾಕಂದ್ರೆ ಅಷ್ಟಮೇಶನಿಂದ ಚಂದ್ರ ಧನುಲಗ್ನದ ದೊಡ್ಡ ವಿರೋಧಿ. ಸಾರಿ, ಶಶಿಮಂಗಳ ಯೋಗ ಆಗುವುದಿಲ್ಲ. ಇಲ್ಲಿ ಅಸ್ತಂಗತ ಆಗಿದ್ದಾನೆ ಯಾರು? ಚಂದ್ರ. ಬಿಟ್ಟು ಹಾಕ್ಬಿಡಿ ಅವನನ್ನು. ಆದ್ರೆ ಬುಧನ ಮಾತ್ರ 7 ಕ್ಯಾರೆಟ್ ನೀವು ಪಚ್ಚೆ ಹಾಕಲೇಬೇಕು. ನೋಡಿ, ಇವನು 9ನೇ ಮನಿ ಸ್ವಾಮಿ, ಇವನು 5ನೇ ಮನಿ ಸ್ವಾಮಿ ಕುಜ. ಬುಧ 7 ಮತ್ತು 10ನೇ ಭಾವದ ಸ್ವಾಮಿ. ಚಂದ್ರನ್ ಬಿಟ್ಟು ಹಾಕ್ಬಿಡಿ, ಅಸ್ತಂಗತ ಆಗಿದ್ದಾನೆ. 7 ಕ್ಯಾರೆಟ್ ಇಲ್ಲಿ ಪಚ್ಚೆ ನಿಂತು ನನ್ನ ಹತ್ರ ಸಿಗುತ್ತೆ. 9 ದಿನ ಅದಕ್ಕೆ ಶಕ್ತಿ ತುಂಬಿ ಕೊಡ್ತೇನೆ, ನಾನು ಪೂಜೆ ಮಾಡಿ. ಹೌದು, ಪಚ್ಚೆ ತಗೊಳ್ಳೇಬೇಕು ನೀವು. ಪಚ್ಚೆ ಇಲ್ದ ಅಂದ್ರೆ ಯಾವ ಯೋಗವೂ ಇಲ್ಲ. ಹೌದು, ನೋಡಿಲ್ಲ, 5ನೇ ಭಾವ ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸಿರ್ತೀರಿ, ಒಳ್ಳೆ ಸೆಕ್ಸುವಲ್ ಜೀವನ ನಡೆಸಿರ್ತೀರಿ. ಮಕ್ಕಳಿಂದ ಎಲ್ಲ ಮಕ್ಕಳಂದ್ರೆ ಹೆಂಗಂದ್ರೆ ನೀವು ಮಕ್ಕಳಂದ್ರೆ ಎಲ್ಲಾ ರೀತಿ ಪ್ರೀತಿ, ಪ್ರೇಮ, ಸಂಸ್ಕಾರ, ನೀತಿ, ವಿದ್ಯೆ ಎಲ್ಲವನ್ನೂ ಕಾಣ್ತೀರಿ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಪಾಪ್ಯುಲಾರಿಟಿ ಬಹಳ ಚೆನ್ನಾಗಿರುತ್ತೆ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಮಕ್ಕಳು, ಗಂಡ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸಿರ್ತೀರಿ. ಏನೇ ಕಷ್ಟ ಬಂದರೂ ಎದುರಿಸುವಷ್ಟು ಶಕ್ತಿಯುತರಾಗಿರ್ತೀರಿ. ಸುಖ ಶಾಂತಿಯಿಂದ ಜೀವನ ನಡೆಸಿರ್ತೀರಿ. ಕಷ್ಟಗಳನ್ನು ಹೊಡೆದೋಡಿಸ್ತೀರಿ. ಸಾಧನೆಗೆ ದಾರಿ ಮಾಡ್ಕೊತೀರಿ. ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತವೆ. ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ. ಒಳ್ಳೆ ಪಬ್ಲಿಕ್ ಇಮೇಜ್ ನಿಮ್ಮ ಜೀವನದಲ್ಲಿ ಬರುತ್ತೆ. ಇದು 5ನೇ ಭಾವದ ಸ್ವಾಮಿ. ನೋಡಿ, ಅದೇ ರೀತಿ 7ನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಅನುಭವಿಸ್ತೀರಿ ನೀವು. ಏನು? ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ. ಗಂಡ ಒಳ್ಳೆಯವನಿರ್ತಾನೆ, ಒಳ್ಳೆ ಪ್ರೀತಿಯಿಂದ ನಡ್ಕೊಡ್ತಾನೆ. ಅವನ ಗುಣಗಳು ನಿಮಗೆ ಬಹಳ ಇಷ್ಟ ಆಗ್ತಾವೆ. ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯ ಬರುವ ಕಷ್ಟಗಳು, ದಿನನಿತ್ಯ ಬರುವ ದುಡ್ಡುಗಳೇನಿದಾವಲ್ಲ, ಹಣ, ಅದು ಸದಾ ಬರ್ತಾ ಇರುತ್ತೆ. ಯಾವುದೇ ಪಾರ್ಟ್ನರ್ಶಿಪ್ ಮಾಡಿ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಅದು ಅಲ್ಲದೆ ದಿನನಿತ್ಯದ ನಡವಳಿಕೆ, ಒಂದಿನ ಕಷ್ಟ ಒಂದಿನ ಸುಖ ಅಂತಲ್ಲ, ಒಂದೇ ಲೆವೆಲಲ್ಲಿ ಜೀವನ ಸಾಗೋದಲ್ದೇ ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಫಲ ಪಡಿತೀರಿ. ಒಳ್ಳೆ ಪ್ರೊಫೆಷನಲ್ ಆಗಿದ್ರೆ ಒಳ್ಳೆ ಹೆಸರು ಮಾಡ್ತೀರಿ. ಇದು 7ನೇ ಭಾವದ ಫಲ. ನೋಡಿ, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ. ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಮಾಡ್ಕೋತೀರಿ. ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಸುಖಮಯ ಜೀವನ ಸಾಗಿಸ್ತೀರಿ. ಗೆಲುವು ಸದಾ ನಿಮ್ದಾಗಿರುತ್ತೆ. ಸಂಬಂಧಿಗಳಿಂದ ಸಹಾಯ ತಗೋತೀರಿ. ದೇವರ ಆಶೀರ್ವಾದ ಸದಾ ಇರುತ್ತೆ. ಬಹಳ ಲಕ್ಕಿ ಆಗಿರ್ತೀರಿ. ಪುಣ್ಯದ ಕೆಲಸ ಮಾಡ್ತೀರಿ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 9ನೇ ಭಾವದ ಫಲ. ನೀವು ಮಾಡುವ ಕೆಲಸ ನಿಮ್ಗೆ ಬಹಳ ಇಷ್ಟ ಆಗುತ್ತೆ. ವಿಧಾನ ಬಹಳ ಇಷ್ಟ ಆಗುತ್ತೆ. ಕೆಲಸದಲ್ಲಿ ಗೆಲುವನ್ನು ಕಾಣ್ತೀರಿ. ಕೆಲಸದಲ್ಲಿ ಗಳಿಕೆಯನ್ನು ಕಾಣ್ತೀರಿ. ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸಾಧನೆ ಇವೆಲ್ಲವನ್ನೂ ಮಾಡ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. 10ನೇ ಭಾವ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಈ 3 ರಾಜಯೋಗಗಳೇನಾದ್ರು ಆಕ್ಟಿವೇಟ್ ಆದವು ಅಂದರೆ ನಿಮ್ಮ ಜಾತಕದಲ್ಲಿ ನಿಮ್ಗೆ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬುಧ ಆದಿತ್ಯ ರಾಜಯೋಗ ನಾಟ್ ಸಿಂಪಲ್ ಯಾರ್. ನೋಡಿ, ಭದ್ರ ಮಹಾಪುರುಷರು ಬಹಳ ಬುದ್ಧಿವಂತರು. ಚಾರ್ಟೆಡ್ ಅಕೌಂಟೆಂಟ್ ಹೆಚ್ಚಾಗಿ ಭದ್ರ ಮಹಾಪುರುಷ ರಾಜಯೋಗ. ಹೌದು, KS IS ಆಫೀಸರ್ ಎಲ್ಲರೂ ಭದ್ರ ಮಹಾಪುರುಷ ರಾಜಯೋಗ. ಹೌದು, ಅದೂ ಅಲ್ಲದೇನೆ ಬುದ್ಧಿವಂತಿಕೆ ನಡೆ. ನೀವು ಮನಸ್ಸಿನಿಂದ ವಿಚಾರ ಮಾಡಲ್ಲ, ಬುದ್ಧಿಯಿಂದ ವಿಚಾರ ಮಾಡ್ತೀರಿ. ಭದ್ರ ಮಹಾಪುರುಷ ರಾಜಯೋಗ ಹೆಚ್ಚಾಗಿ ಬ್ಯಾಂಕಲ್ಲಿ ನೌಕರಿ ಮಾಡೋರು, ಅಡ್ವೊಕೇಟ್ಸ್ಗೆ, ಚಾರ್ಟೆಡ್ ಅಕೌಂಟೆಂಟ್ಗೆ, ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್, ಇಂಥವರೆಲ್ಲ ಭದ್ರ ಮಹಾಪುರುಷ ರಾಜಯೋಗ ಹೊಂದಿರ್ತಾರೆ. ಬಹಳ ಸುಖಮಯ ಬುದ್ಧಿವಂತಿಕೆ ಜೀವನ ನಡೆಸ್ತಾರೆ. ಯಾರನ್ನ ಯಾವ ರೀತಿ ಇಟ್ಕೋಬೇಕು, ಯಾರನ್ನ ಯಾವ ರೀತಿ ಬೆಳೆಸಬೇಕು, ಯಾರನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋದನ್ನು ನಿಮ್ಮಿಂದ ಕಲಿಬೇಕು. ಅದು ಭದ್ರ ಮಹಾಪುರುಷ ರಾಜಯೋಗದ ಕ್ವಾಲಿಟಿ.
ಅದೇ ರೀತಿ ಬುಧ ಆದಿತ್ಯ ರಾಜಯೋಗ. ನಾ ಬುಧ ಆದಿತ್ಯ ರಾಜಯೋಗಕ್ಕೆ ನಾನು 4 ವಿಷಯ ಹೇಳ್ತೀನಿ. ಒಂದು, ಸಂಪತ್ತು, ಐಶ್ವರ್ಯ, ಸ್ಥಾನಮಾನ, ಈ 4 ಸಿಗುತ್ತೆ. ಎಕ್ಸಾಂಪಲ್ ಯಡಿಯೂರಪ್ಪ ಅವರು, ಎಕ್ಸಾಂಪಲ್ ಸಿದ್ದರಾಮಯ್ಯ ಅವರು, ಎಕ್ಸಾಂಪಲ್ CT ರವಿ ಅವರು, ಎಕ್ಸಾಂಪಲ್ ಶೋಭಾ ಕರಂದ್ಲಾಜೆ ಅವರು, ಎಕ್ಸಾಂಪಲ್ ವಿಜೇಂದ್ರ ಅವರು, ಬುಧ ಆದಿತ್ಯ ರಾಜ. NT ರಾಮರಾವ್, ರಜನಿಕಾಂತ್, ಚಂದ್ರಬಾಬು ನಾಯ್ಡು, ಬುಧ ಆದಿತ್ಯ ರಾಜಯೋಗ. ಹೋಗ್ಲಿ, ಯೋಗಿ ಆದಿತ್ಯನಾಥ್, ಬುಧ ಆದಿತ್ಯ ರಾಜಯೋಗ. JP ನಡ್ಡಾ, ಬುಧ ಆದಿತ್ಯ ರಾಜಯೋಗ. ಅಮಿತ್ ಶಾ, ಬುಧ ಆದಿತ್ಯ ರಾಜಯೋಗ. ಫಿಲ್ಮ್ ಆಕ್ಟರ್ ಕಾರ್ತಿಕೇಯನ್, ಬುಧ ಆದಿತ್ಯ ರಾಜಯೋಗ. ಫಿಲ್ಮ್ ಆಕ್ಟರ್ ಅಕ್ಷಯ್ ಕುಮಾರ್, ಬುಧ ಆದಿತ್ಯ ರಾಜಯೋಗ. ಸುಷ್ಮಿತಾ ಸೇನ್, ಬುಧ ಆದಿತ್ಯ ರಾಜಯೋಗ. ಹೌದಾ? ಆಮೇಲೆ ಐಶ್ವರ್ಯ ರೈ, ಬುಧ ಆದಿತ್ಯ ರಾಜಯೋಗ. ಆಮೇಲೆ ಅಭಿಷೇಕ್ ಬಚ್ಚನ್, ಬುಧ ಆದಿತ್ಯ ರಾಜಯೋಗ. TVS ಸುಂದರಂ, ಯಾರು ಬಿಸ್ನೆಸ್ ಮನ್, ಬುಧ ಆದಿತ್ಯ ರಾಜಯೋಗ. ಆದಿತ್ಯ ಬಿರ್ಲಾ, ಬುಧ ಆದಿತ್ಯ ರಾಜಯೋಗ. ನೋಡಿ, ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಬುಧ ಆದಿತ್ಯ ರಾಜಯೋಗ ಆಗಿದೆ ಅಂದ್ರೆ ಅವ್ರಿಗೆ ಸಂಪತ್ತು, ಐಶ್ವರ್ಯ, ಸ್ಥಾನ, ಮಾನ ಹಾಗೂ ಯಶಸ್ಸು, ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ವಾಟ್ ಇಸ್ ದೆನ್ ಆಕಸ್ಮಿಕ ರಾಜಯೋಗ? ಆಕಸ್ಮಿಕ ರಾಜಯೋಗ ಸೂರ್ಯ ಮತ್ತು ಕುಜನ ಯುತಿಯಿಂದ ಆಗುವಂತ ಯೋಗ. ಆಕಸ್ಮಿಕ ರಾಜಯೋಗ ಹೆಂಗಂದ್ರೆ ದೇವೇಗೌಡರಿಗಿತ್ತು, ನಮ್ಮ ಬೊಮ್ಮಾಯಿ ಸಾಹೇಬರಿಗಿತ್ತು, ನಮ್ಮ ಗಣೇಶ್ ಫಿಲ್ಮ್ ಆಕ್ಟರ್ಗಿತ್ತು. ಅದೇನು ಹೇಳ್ತಾ ಇದ್ದೀರಾ ನೀವು? ಆಕಸ್ಮಿಕ ಅಂದ್ರೆ ಸಡನ್ ಆಗಿ ಎದ್ಬಿಡುದು, ಸಡನ್ ಆಗಿ ಹೀರೋ ಆಗ್ಬಿಡೋದು, ಸಡನ್ ಆಗಿ ಪಬ್ಲಿಸಿಟಿ ತಗೊಂಡ್ಬಿಡೋದು, ಸಡನ್ ಆಗಿ ದುಡ್ಡು ಸಿಕ್ಬಿಡೋದು, ಸಡನ್ ಆಗಿ ಆಸ್ತಿ ಸಿಕ್ಬಿಡೋದು, ಸಡನ್ ಆಗಿ ಭೂಮಿಯಲ್ಲಿ ಬಂಗಾರ ಸಿಗೋದು. ದಿಸ್ ಇಸ್ ಕಾಲ್ಡ್ ಆಕಸ್ಮಿಕ ರಾಜಯೋಗ. ಯಾರ ಜಾತಕದಲ್ಲಿ ಈ 3 ರಾಜಯೋಗಗಳಾಗ್ತಾವ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಅಂತಸ್ತು ಹಾಗೂ ಒಳ್ಳೆ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ನಿಮ್ಮನ್ನು ಬಹಳ ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾನೆ. ನೋಡಿ, ಮಹರ್ಷಿ ಕಾಳಿದಾಸರು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಈ 3 ರಾಜಯೋಗಗಳ ಬಗ್ಗೆ. ಹೌದು, ಯೋಗಕಾರಕ ನೋಡಿ, ಇವನು 9ನೇ ಮನೆ ಸ್ವಾಮಿ, ಇವನು 5ನೇ ಮನೆ ಸ್ವಾಮಿ, ಇವನು 7 ಮತ್ತು 10ನೇ ಮನೆ ಸ್ವಾಮಿ. ಇಲ್ಲೇ ಇದೆಯಲ್ಲ, ಮ್ಯಾಗ ಬರೆದಿರೋದು ಬಹಳ ಚೆನ್ನಾಗಿದೆ. ಆದರೆ ನೀವು ಶನಿ, ಗುರು ಹಾಗೂ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದರೆ 100% ಅಂತ ಹೇಳ್ತಾರೆ. ನೋಡಿ, ಶುಕ್ರ ಸ್ವಂತ ಮನೆಯಲ್ಲಿದ್ದಾನೆ, ಬಟ್ ರಾಹು ಜೊತೆ ಬರಬಾರ್ದು ಶುಕ್ರ. ಅವನು ಚೇಲೇನೇ ಆದರೂ ಲಂಪಟ ದೋಷ ಅಂತ ಕರಿತೀವಿ. ಇದನ್ನು ನಾವು ಏನು ಕರಿತೀವಿ? ಇದನ್ನು ಲಂಪಟ ದೋಷ ಅಂತ ಕರಿತೀವಿ. ದಿಸ್ ಇಸ್ ಮೋಸ್ಟ್ ಡೇಂಜರಸ್, ಐ ಆಮ್ ಟೆಲ್ಲಿಂಗ್ ಯು. ನೋಡಿ, ಹೊನ್ನನ್ನು ಕಳ್ಕೋಬೋದು, ದುಡ್ಡು ಕಳ್ಕೋಬೋದು, ಮಣ್ಣನ್ನು ಕಳ್ಕೋಬೋದು, ಹೌದಾ, ನೆಮ್ಮದಿ ಕಳ್ಕೋಬೋದು, ಆರೋಗ್ಯ ಕಳ್ಕೋಬೋದು, ದಾಂಪತ್ಯ ಕಳ್ಕೋಬೋದು, ಹೌದಾ, ಜೂಜಾಡ್ಬೋದು, ಯಾವುದಾದ್ರೂ ಒಂದು ಹಾಳಾಗುತ್ತೆ ರೀ. ಪ್ರಾಪರ್ಟಿ ಇರ್ಬೋದು, ಆರೋಗ್ಯ ಇರ್ಬೋದು, ದಾಂಪತ್ಯ ಇರ್ಬೋದು. ಲಂಪಟ ದೋಷ ಇಲ್ಲೇ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದೇ ಬೇರೆ ದಾರಿನೇ ಇಲ್ಲ. 100% ಹೇಳ್ತೀನಿ. ಯಾಕಂದರೆ ಇಲ್ಲೇ ರಾಹು ಶಾಂತಿ ಆಗಬೇಕು ಫಸ್ಟ್, ಆಮೇಲೆ ಕೇತು ಶಾಂತಿ ಆಗಬೇಕು, ಆಮೇಲೆ ಗುರು ಶಾಂತಿ ಆಗಬೇಕು, ಆಮೇಲೆ ಶನಿ ಶಾಂತಿ ಆಗಬೇಕು. ಡೋಂಟ್ ಟೇಕ್ ರಿಸ್ಕ್. ಅನ್ನೆಸೆಸರಿ ಅವಶ್ಯಕತೆ ಇಲ್ಲ ರೀ, ರಿಸ್ಕೇ ಬೇಡ. ಹೌದು, ಶನಿ ಅಷ್ಟಮದಲ್ಲಿದ್ದಾನೆ, ಪ್ಲಸ್ ನಿಮ್ಗೆ 11ನೇ ಮನೆಯಲ್ಲಿ ಲಂಪಟ ದೋಷ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ನೀವು ಒಂದು ಪ್ರಾಪರ್ಟಿ ರಿಲೇಟೆಡ್ ಯಾವುದಾದ್ರೂ ಪ್ರಾಬ್ಲಮ್ ಜನರೇಟ್ ಆಗುತ್ತೆ. ಇದು ಕಟ್ಟಿಟ್ಟ ಬುತ್ತಿ. ದಯವಿಟ್ಟು ಈ ನಾಗ ಪ್ರತಿಷ್ಠಾಪನೆ ಹಾಗೂ ಗುರು ಮತ್ತು ಶನಿ ಶಾಂತಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ನೀವು ಆದರೆ 7 ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳಿಲ್ಲ ಅಂದರೆ ಯೋಗ ಅಂಕರು ಜನರೇಟ್ ಆಗೋದಿಲ್ಲ. ಒಂದು ವೇಳೆ ಹಾಕ್ಕೊಳ್ಳಿಲ್ಲ ಅಂದರೆ 100ಕ್ಕೆ 100 ಹೇಳ್ತೀನಿ, ತೊಂದರೆಗೀಡಾಗ್ತೀರಾ. ಇದರಲ್ಲಿ ಕಟ್ಟಿಟ್ಟ ಬುತ್ತಿ. ಹೌದು, ದೊಡ್ಡ ಕಟ್ಟಿಟ್ಟ ಬುತ್ತಿ, ನೆನ್ಪಿಟ್ಕೊಂಡ್ಬಿಡಿ. ಬನ್ನಿ ಕುಜನ ದೃಷ್ಟಿ ನೋಡೋಣ. ಕುಜ ಸೀದಾ ನಿಮ್ಮನ್ನು ನೋಡ್ತಾನೆ, ಅದಾದಮೇಲೆ ನಿಮ್ಮ 4ನೇ ಭಾವ ನೋಡ್ತಾನೆ, ಅದಾದಮೇಲೆ 5ನೇ ಭಾವ ನೋಡ್ತಾನೆ. ಹೌದು, ಗುರು 6ನೇ ಮನೆಯಲ್ಲಿ ಹೋದರೂ ನೀವು ಚೆನ್ನಾಗಿ ಜೀವನ ಮಾಡೋಕ್ಕೆ ಕಾರಣ ಕುಜನೇ. ಇದು ಕಟ್ಟಿಟ್ಟ ಬುತ್ತಿ. ಹೌದು, ಇದು 10, ಇದು 1, ಇದು 4ನೇ ಭಾವ, ಇದು 5ನೇ ಭಾವ. ಹೌದು, ಇವನಿಂದ ಸ್ವಲ್ಪ ಕಂಟ್ರೋಲ್ ಆಗಿದೆ. ಒಂದು ವೇಳೆ ಕುಜನ ದೃಷ್ಟಿ ಇರಲಿಲ್ಲ ಅಂದಿದ್ರೆ ನಿಮ್ಮ ಮಕ್ಕಳು ಆಗ್ತಿರ್ಲಿಲ್ಲ.
ಅಪ್ಪಿತಪ್ಪಿ ಮಕ್ಕಳಾಗಿದ್ದರೆ ಮಕ್ಕಳು ಸರಿದಾರಿಗೆ ಹೋಗ್ತಿರ್ಲಿಲ್ಲ. ಅಪ್ಪಿತಪ್ಪಿ ಸರಿದಾರಿಗೆ ಹೋಗಿದ್ರು ಅವ್ರ ಜೀವಕ್ಕೆ ಅಪಾಯ ಇತ್ತು. ಆ ಕುಜ ಏನಲ್ಲ ಆಲ್ಮೋಸ್ಟ್ ಆಲ್ ಕಂಟ್ರೋಲ್ ಮಾಡಿದ್ದಾನೆ. ಹೌದು, ಇವನೊಬ್ಬನೇ ದೃಷ್ಟಿಯಲ್ಲಿ ಯೋಗಕಾರಕ. ನೋಡಿ, ಶನಿ ಈಸ್ ಮೋಸ್ಟ್ ಡೇಂಜರಸ್. ಅಷ್ಟಮದಿಂದ ಸೀದಾ ಇಲ್ಲಿ ನೋಡ್ತಾನೆ, ಅದಾದ್ಮೇಲೆ ಸೀದಾ ನಿಮ್ಮ 2ನೇ ಭಾವ ವ್ಯವಹಾರಗಳು ಕೆಡಿಸ್ತಾನೆ, ಅದಾದ್ಮೇಲೆ ಕೇತು ನೋಡ್ತಾನೆ. ನೋಡಿ, ಇಲ್ಲೇ ಶನಿ ಅಷ್ಟಮದಲ್ಲಿ ವಿಷಯೋಗ ಜನರೇಟ್ ಮಾಡ್ತಾನೆ. ಹೌದು, ದಿಸ್ ಇಸ್ ಕಾಲ್ಡ್ ವಿಷಯೋಗ. ವಿಷಯೋಗ ಅಂದ್ರೆ ಏನು? ದೇಹದಲ್ಲಿ ವಿಷ ತುಂಬುದು, ಮಾನಸಿಕವಾಗಿ ವಿಷ ತುಂಬುದು. ಶನಿ ಚಂದ್ರನ ಮನೆಯಲ್ಲಿ ವಿಷ ಕಾರ್ತಾನೆ, ವಿರೋಧಿ ಅವನು. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಯೋಗವನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಅರ್ಧ ಕಂಟ್ರೋಲ್ ಆಗೋದೇ ಅಲ್ಲೇ, ಪಚ್ಚೆ ಹಾಕೊಳ್ಳೋದ್ರಿಂದ ನಿಮ್ಗೆ ಅರ್ಧ ಕಂಟ್ರೋಲ್ ಆಗುತ್ತೆ. 2ನೇ ಭಾವ ನೋಡಿ, 2ನೇ ಭಾವ ವ್ಯವಹಾರಗಳು ಚೆನ್ನಾಗಿ ನಡೀತವೆ ಶನಿ ಶಾಂತಿ ಮಾಡಿದ್ರಿಂದ. 5ನೇ ಭಾವ ಕೇತು ಶಾಂತಿ ಹೋಗ್ತಾನೆ. ದಯವಿಟ್ಟು ಮಾಡ್ಕೊಳ್ಳಿ, ನಾನು ಹೇಳೋದನ್ನು ಮಾಡ್ಕೊಳ್ಳಿ. ಗುರು ನೋಡಿ, 1ನೇದು ನಾ ಹೇಳೋದು ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. 2ನೇದು ಬಂದ್ಬಿಟ್ಟು ಗುರು ಮತ್ತು ಶನಿ ಶಾಂತಿ ಮಾಡ್ಕೊಳ್ಳಿ. 3ನೇದು ಬಂದ್ಬಿಟ್ಟು 7 ಕ್ಯಾರೆಟು ಪಚ್ಚೆ ತಗೊಳ್ಳಿ. ನನ್ನ ಹತ್ರ ಸಿಗುತ್ತೆ, ನಾನು 9 ದಿನ ಪೂಜೆ ಮಾಡಿಕೊಡ್ತೀನಿ. ಹೌದು, ಭಾಳ ಅವಸರ ಮಾಡಿದ್ರಿ ನೀವು ನನಗೆ. ರೀ, 4 ಪೂಜೆ ಇರುತ್ತೆ ರೀ, ಪುನಸ್ಕಾರ ಇರುತ್ತೆ, ನಾನು ಅಪಾಯಿಂಟ್ಮೆಂಟ್ ಸಿಗೋದೇ ದೊಡ್ಡ ಮಾತು. ಒಂದು 10 ಸಲ ಫೋನ್ ಮಾಡಿದ್ರಿ ನೀವು ನನಗೆ, ಬೇಜಾರಾಯ್ತು ನನಗೆ. ಯಾರ್ದು ಇಟ್ಕೊಳ್ಳಲ್ಲ, ಕಳಿಸ್ಬಿಡ್ತೀನಿ. ಸ್ವಲ್ಪ ರಫ್ ಆಗೂ ಮಾತಾಡಿದ್ರಿ ಪುಷ್ಪ ಅವ್ರಿ ನೀವು ನನಗೆ, ನನಗೆ ಇಷ್ಟ ಆಗಲಿಲ್ಲ ನನಗೆ. ನೋಡಿ, 1, 5, 7, 9ನೇ ನೋಡ್ಬೇಕು ದಾಂಪತ್ಯದಲ್ಲಿ. 1ನೇ ಮನೆ ಸ್ವಾಮಿ ಓಕೆ, 5ನೇ ಮನೆ ಸ್ವಾಮಿ ಗುರು ಓಕೆ, 7ನೇ ಮನೆ ಸ್ವಾಮಿ ಶುಕ್ರ ಓಕೆ, 9ನೇ ಮನೆ ಸ್ವಾಮಿ ಓಕೆ. ದಾಂಪತ್ಯ ಚೆನ್ನಾಗಿ ಅನುಭವಿಸ್ತಾ ಇದ್ದೀರಾ, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ನೋಡಿ, 5 ಸ್ಕೂಲ್ ಇದೆ. ನಾನು 5 ಸ್ಕೂಲ್ದು ಈಗ ಫಂಕ್ಷನ್ಸ್ ಇದೆ, ಆ ಪರ್ಚೇಸಿಂಗು ಈ ಪರ್ಚೇಸಿಂಗು, ಅದರಲ್ಲಿ ಬೇರೆ ಡ್ರೈವರ್ ಕೈ ಕೊಟ್ಬಿಡ್ತಾರೆ. ನಮ್ಮ ಮಿಸಸ್ ಜೊತೆಗೆ ನಾನೇ ಹೋಗ್ಬೇಕಾಗುತ್ತೆ. ನೋಡಿ, 4ನೇ ಮನೆ 4ರಲ್ಲಿ ಶುಕ್ರ ಇದ್ದಾನೆ, 4ನೇ ಮನೆ ಕುಜ 6ರಲ್ಲಿದ್ದಾನೆ. ನೀವು ರಾಹು ಶಾಂತಿ ಮಾಡಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ನೋಡಿ. ಯಾಕಂದರೆ ಇವನು 9 ಮತ್ತು 4ನೇ ಮನೆ ಸ್ವಾಮಿ. ಇಲ್ಲ, ರಾಹುಕ್ಕೆ ನಾಗ ಪ್ರತಿಷ್ಠಾಪನೆ ಆಗಬೇಕು, 7 ಕ್ಯಾರೆಟ್ ಪಚ್ಚೆ ಹಾಕೋಬೇಕು. ಗುರು ಮತ್ತು ಶನಿಯ ಶಾಂತಿಯನ್ನು ನೀವು ಮಾಡಲಿಲ್ಲ ಅಂದರೆ ನಡೆಯೋದಿಲ್ಲ ಪುಷ್ಪಲತಾ ಅವರೇ, ಇದು ತಿಳ್ಕೊಳ್ಳಿ. ಇದು ಹೌದಾ? ಇದ್ರ ಮೇಲೆ ನಾನು ಹೆಚ್ಚಿಗೆ ಏನು ಹೇಳಲ್ಲ ನಿಮಗೆ. ನೋಡಿ, ಗುರುದಶೆ ಮುಗೀತು, 2023 ಮುಗಿ, ಶನಿ ದಶೆ ಶುರುವಾಗಿದೆಯಲ್ಲ ನಿಮಗೆ. ಹುಷಾರಿ, ನಾನು ಮೊದಲೇ ಹೇಳ್ತಾ ಇದ್ದೀನಿ, ಭಾಳ ಹುಷಾರಿ. ನಾನು ಹೇಳೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೀವು ಯೋಗವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಯೋಗಗಳಿದ್ರೆ ಸ್ವಲ್ಪ ಗ್ರಹಗಳ ಕಾಡಾಟ ಕಡಿಮೆ ಇರುತ್ತೆ. ಹೌದು, ನೋಡಿ, ಇಲ್ಲೇ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಯಾಕಂದರೆ ಸರ್ಪದೋಷ ನಿಮ್ಮನ್ನು ಭಾಳ ತೊಂದರೆಗೀಡು ಮಾಡ್ಬೋದು. ಅದು ಅಲ್ಲದೆ ನೀವು 7 ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳಿ, ಪ್ಲಸ್ ಗುರು ಮತ್ತು ಶನಿ ಶಾಂತಿ ಮಾಡ್ಕೊಳ್ಳಿ. ದಯವಿಟ್ಟು ಭಾಳ ಒಳ್ಳೆಯದಾಗುತ್ತೆ. ಆ ದೇವರು ನಿಮ್ಮನ್ನು ಬಹಳ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು.